ಹರೇ ನಮಃ. ಶುರು ಮಾಡು ತಗೊಳ್ರಿ. ಆಯ್ತು ಆಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಶೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ಬೋಧಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿದತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ತ್ವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಪ್ರಮೇಹ ಜಿಹ್ವಾಗ್ರ ಸುರಂಗ ನರ್ತಕಿ ಕನ್ನಡಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವದನೆ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸತ್ಯವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ವಿವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ದೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ पूज्याय राघवेन्द्राय सत्यधर्मरताय च पूज्याय राघवेन्द्राय सत्यधर्मरताय च तां कल्पवृक्षाय नमतां कामधेनवे भजतां कल्पवृक्षाय नमतां कामधेनवे त्याभिघ्नकराब्जोत्थान् पञ्चाशद्वर्षपूजकान् विघ्नकराभ्योक्तान् पञ्चाशद्वर्षपूजकान् प्रमोदतीर्थार्यान् नौमिन्यायसुधारतान् नित्यप्रमोदतीर्थार्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः न विघ्नाः प्रणश्यन्ति सिद्ध्यञ्चितमनोरथाः श्रीगुरुभ्यो नमः हरिः ओम्. श्रीगुरुभ्यो नमः हरिः ओम्. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ ಎಂಬುವಂತಹ ಈ ಅಧ್ಯಾಯದಲ್ಲಿ ಶ್ರೀಮದ್ ಆಚಾರ್ಯರು ತಾವು ಹೇಳಿದಂತಹ ಮಾತುಗಳಿಗೆ ಪ್ರಮಾಣಗಳನ್ನು ಕೊಟ್ಟು ಆ ಎಲ್ಲ ಪ್ರಮಾಣಗಳು ಸ್ವತಃ ಪ್ರಮಾಣ ಅಂತ ತಿಳಿಸ್ತಾ ಇಲ್ಲಿ ಹೇಳಿದಂತಹ ವಿಷಯಗಳು ವಿಷ್ಣುವಾಧಿಕ್ಯ, ಇವುಗಳಿಗೆ ಯಾವುದು ಅನುಕೂಲಗಳೋ ಅವುಗಳು ಪ್ರಮಾಣ, ಯಾವುದು ಅನುಕೂಲಗಳಿಲ್ಲವೋ ಅವು ಅಪ್ರಮಾಣ ಅಂತ ಹೇಳ್ತಾ ಅನ್ಯ ಸರ್ವೋತ್ತಮತ್ವವನ್ನು ಹೇಳುವಂತಹ ಪಾಶುಪತ ಮೊದಲಾದಂತಹ ಗ್ರಂಥಗಳು ಕೂಡ ಇವುಗಳಿಗೆ ವಿರೋಧಿಯಾದ್ದರಿಂದಾಗಿ ಅವುಗಳು ಅಗ್ರಾಹ್ಯ ಅಂತ ಹೇಳಿ ಇದಕ್ಕೆ ಒಂದು ಅಪವಾದವನ್ನು ಹೇಳ್ತಾ ಇದ್ದದ್ದು. ಅಗ್ರಾಹ್ಯ ಅಂದ್ರೆ ಸಂಪೂರ್ಣವಾಗಿ ಅಗ್ರಾಹ್ಯ ಅಂತ ಅರ್ಥ ಅಲ್ಲ. ಕೆಲವೊಂದು ಆ ಗ್ರಂಥಗಳಲ್ಲಿರ್ತಕ್ಕಂತಹ ವಿಷಯಗಳು ಕೂಡ, ಕೆಲವು ವಾಕ್ಯಗಳು ಕೂಡ ವಿಷ್ಣುವಾಧಿಕ್ಯ, ವಿಷ್ಣು ಸರ್ವೋತ್ತಮತ್ವಕ್ಕೆ ಅನುಕೂಲಕವೇ ಆಗಿವೆ, ವಿರೋಧಿಯಾಗಿಲ್ಲ. ಅಂತಹ ವಾಕ್ಯಗಳು ಅವನ್ನೇನು ನಿಷೇಧ ಮಾಡೋದಿಲ್ಲ, ಅವುಗಳನ್ನು ಸ್ವೀಕಾರ ಮಾಡಬೇಕು, ಅವುಗಳನ್ನ ತಿಳಿದುಕೊಳ್ಳಬೇಕು ಸರಿಯಾಗಿ ಅಂತ ತಿಳಿಸಿಕೊಟ್ಟು ಇದಾದ ಮೇಲೆ
ಹಾಗಾದ್ರೆ ಯಾವ್ದ್ಯಾವ್ದನ್ನ ಗ್ರಹಣ ಮಾಡೋಕೆ ಯಾವ್ದ್ಯಾವ್ದು ತಿಳಿದುಕೊಳ್ಳಿಕ್ಕೆ ಯೋಗ್ಯ ಅಂತಂದ್ರೆ ವೇದ, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ, 18 ಪುರಾಣಗಳು, ಮನ್ವಾದಿ ಸ್ಮೃತಿಗಳು ಮತ್ತು ಪಾಶುಪತ ಮೊದಲಾದಂತಹ ಗ್ರಂಥಗಳಲ್ಲಿ ಯಾವುದು ವಿಷ್ಣುವಾಧಿಕ್ಯಕ್ಕೆ ವಿರೋಧಿಯಲ್ಲವೋ ಅವುಗಳನ್ನು ಕೂಡ ತಿಳಿದುಕೊಳ್ಳಿಕ್ಕೆ ಯೋಗ್ಯವಾದಂತಹವುಗಳು ಅಂತ ತಿಳಿಸಿಕೊಟ್ರು. ಯಾವುದು ವಿರೋಧಿಯಾಗಿವೆಯೋ ಪಾಶುಪತ ಮೊದಲಾದಂತಹ ಗ್ರಂಥಗಳು, ಅದರೊಳಗೆ ಯಾವುದು ವಿರೋಧಿಯಾದಂತಹ ಹೆಚ್ಚಿನ ಭಾಗ ಎಲ್ಲವೂ ಕೂಡ ಅಗ್ರಾಹ್ಯ ಎಂಬುದನ್ನ ತಿಳಿದುಕೊಳ್ಳಬೇಕು. ಹಾಗಾದ್ರೆ ವೇದದಲ್ಲಿ ಹೇಳಿದಂತೆ ವೇದದಲ್ಲಿ ಹೇಳಿದಂತ ಎಲ್ಲ ವಿಷಯಗಳು ಕೂಡ ಇವು ಸ್ವೀಕಾರ್ಯ, ತಿಳಿದುಕೊಳ್ಳಬೇಕಾದದ್ದು, ಇದು ಗ್ರಾಹ್ಯ ಅಂತ ಹೇಳಿದಂತೆ ಆಯಿತು. ಇದರ ಮೇಲೆ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ವೇದಾದಿಗಳಲ್ಲಿ ವಿಷ್ಣು ಹೇಳ್ತಾ ಇದ್ದರಿಂದಾಗಿ ಅವುಗಳು ಗ್ರಾಹ್ಯ, ಯಾವುದು ಅದಕ್ಕೆ ವಿರೋಧಿಯಾದದ್ದು ಅಗ್ರಾಹ್ಯ ಅಂತ ಹೇಳಿದ್ರಲ್ಲ. ಈ ವೇದಾದಿಗಳಲ್ಲಿಯೂ ಕೂಡ ವಿಷ್ಣು ವಿರೋಧಿ, ವಿಷ್ಣುವಾಧಿಕ್ಯಕ್ಕೆ ವಿರೋಧಿಯಾದಂತಹ ವಿಷಯಗಳೇ ಬಂದಿವೆ. ಹಾಗಾಗಿ ಅವುಗಳನ್ನು ಅಗ್ರಾಹ್ಯ ಅಂತ ಹೇಳಿ ಎಂಬುವಂತಹ ಪ್ರಶ್ನೆಯನ್ನ ಮನಸ್ಸಿನೊಳಗಿಟ್ಟುಕೊಂಡು ಹೇಳ್ತಾ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಾನು ವೇದಾದೌ ಜನನಾದಿ ದೋಷಾಹ, ವೇದಾದಿಗಳಲ್ಲಿ ಭಗವಂತನಿಗೆ ಹುಟ್ಟು, ಜನನಾದಿ ದೋಷಾಹ, ಹುಟ್ಟು ಮೊದಲಾದಂತಹ ದೋಷಗಳು ನಮಗೆ ಕೇಳಿ ಬರ್ತದೆ. ಒಂದು ಉದಾಹರಣೆಯನ್ನ ಟಿಪ್ಪಣಿಕಾರರು ಕೊಡ್ತಾರೆ. ಜನಿತೋತ ವಿಷ್ಣು ಅಂತ ಋಗ್ವೇದದ ಮಂತ್ರ, ವೇದ ಮಂತ್ರ. ಈ ವೇದ ಮಂತ್ರದಲ್ಲಿ ವೇದ ಮಂತ್ರ ಹೇಳ್ತಾ ಇದ್ದದ್ದೇನು? ಜನಿತೋತ ವಿಷ್ಣು, ವಿಷ್ಣು ಜನಿತ ಉತ, ಭಗವಂತನಿಗೆ ಜನನ ಇದೆ ಅಂತ ಈ ಶಬ್ದದಿಂದ ನಮಗೆ ತಿಳಿದು ಬರ್ತದೆ, ವಾಕ್ಯದಿಂದ ತಿಳಿದು ಬರ್ತದೆ. ಹಾಗಾದರೆ ಯಾರಿಗೆ ಜನನ ಇದೆ ಅವರು ದೋಷಯುಕ್ತರು ಅಂತ ಅರ್ಥ. ಹುಟ್ಟಿದೆ ಅಂದ್ರೆ ಸಾವು ಇದೆ ಅಂತ ಅರ್ಥ. ಹೀಗಾಗಿ ಹುಟ್ಟು ಸಾವುಗಳು ಇವೆ ಅಂದ್ರೆ ಸ್ವತಂತ್ರ ಅಲ್ಲ, ಅಸ್ವತಂತ್ರ ಅಂತ ಇದೊಂದು ದೋಷ. ಅಸ್ವತಂತ್ರ ಎಂಬುದು ದೋಷ ಆಗ್ತದೆ. ಹುಟ್ಟು ಸಾವು ಎಲ್ಲವೂ ದೋಷಗಳು. ಹಾಗಾದರೆ ವೇದಮಂತ್ರದಲ್ಲಿ ಜನಿತೋತ ವಿಷ್ಣು ಅಂತ ಭಗವಂತನಿಗೆ, ವಿಷ್ಣುವಿಗೆ ಜನನವನ್ನ ಹೇಳ್ತಾ ಇದೆ ವೇದಮಂತ್ರ. ಅದಕ್ಕಾಗಿ ಮತ್ತೆ ಜನನ ಇದ್ದಕ್ಕೆ ಸ್ವತಂತ್ರ ಅಲ್ಲ ಅಂತ ಆಯ್ತು, ಅಸ್ವತಂತ್ರ ಅಂತ ಆಯ್ತು. ಅಸ್ವತಂತ್ರ ಅಂದ ಮೇಲೆ ಮನುಷ್ಯರು ಹೇಗೆ ಅಸ್ವತಂತ್ರರು ಹಾಗೆ ಅಸ್ವತಂತ್ರ ಅಂತ ಅಂದ ಮೇಲೆ ಭಗವಂತ ಮನುಷ್ಯರಿಗಿಂತ ಉತ್ತಮ ಅಂತ ಹೇಳೋದು ಹೇಗೆ? ಹಾಗಾದ್ರೆ ಆಧಿಕ್ಯಕ್ಕೆ ವಿರೋಧಿಯಾದಂತಹ ವಿಷಯ ಬಂತು. ಅದನ್ನ ಹೇಳ್ತಾ ಇದ್ದಾರೆ. ಜನಿತೋತ ವಿಷ್ಣೋ ಇತಿ ಇತ್ಯಾದಿನ ಆಧಿಕ್ಯ ವಿರೋಧಿನಃ ಉಚ್ಯಂತೆ. ಆಧಿಕ್ಯ, ಭಗವಂತನಿಗೆ ಆಧಿಕ್ಯ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ವಿರೋಧಿಯಾದಂತಹ ವಿಷಯಗಳನ್ನ ಹೇಳ್ತಾ ಇದೆ. ಅತಃ ಕಥಂ ಆಧಿಕ್ಯಂ ಉಚ್ಯತೆ ಇತ್ಯತಃ ಆಹ. ಹೀಗಾಗಿ ಹೇಗೆ ತಾನೇ ಭಗವಂತನಿಗೆ ನೀವು ಆಧಿಕ್ಯವನ್ನ ವೇದಗಳು ಹೇಳ್ತಾ ಇವೆ ಅಂತ ಹೇಳಿದಿರಿ? ಅದನ್ನಿಟ್ಕೊಂಡು ವೇದಗಳು ಪ್ರಮಾಣ ಅಂತ ಹೇಳ್ತಾ ಇದ್ರಲ್ಲ, ಅದೆಲ್ಲ ಹೇಗೆ ಅಂತ ಆಕ್ಷೇಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನ ಈ 36ನೇ ಶ್ಲೋಕದಿಂದ ಶ್ರೀಮದಾಚಾರ್ಯರು ಕೊಡ್ತಾ ಇದ್ದಾರೆ. 36ನೇ ಶ್ಲೋಕ. ವಿಷ್ಣುವಾಧಿಕ್ಯ ವಿರೋಧಿನಿ, ವಿಷ್ಣುವಾಧಿಕ್ಯ ವಿರೋಧಿನಿ ಯಾನಿ ವೇದವಚಾಂಸ್ಯಪಿ, ಯಾನಿ ವೇದವಚಾಂಸ್ಯಪಿ ಆನಿಯೋಜ್ಯಾನ್ಯಾನುಕೂಲ್ಯಾತ್, ತಾನಿ ಯೋಜ್ಯಾನ್ಯಾನುಕೂಲ್ಯ ತಾನಿ ಯೋಜ್ಯಾನ್ಯಾನುಕೂಲ್ಯಾತ್, ತಾನಿ ಯೋಜ್ಯಾನ್ಯಾನುಕೂಲ್ಯಾತ್ ವಿಷ್ಣುವಾಧಿಕ್ಯಸ್ಯ ಸರ್ವಶಃ, ವಿಶ್ವಾದಿತ್ಯಸ್ಯ ಸರ್ವಶಃ. ವಿಷ್ಣುವಾಧಿಕ್ಯ ವಿರೋಧೀನಿ ಯಾನಿ ವೇದವಚಾಂಸ್ಯಪಿ ತಾನಿ ಯೋಜ್ಯಾನ್ಯಾನುಕೂಲ್ಯಾದ್ ವಿಷ್ಣುವಾಧಿಕ್ಯಸ್ಯ ಸರ್ವಶಃ ಎಂಬುದಾಗಿ 36ನೇ ಶ್ಲೋಕ. ಪದಚ್ಛೇದ. ವಿಷ್ಣುವಾಧಿಕ್ಯ ವಿರೋಧೀನಿ ಒಂದೇ ಶಬ್ದ ಇದು. ಯಾನಿ ವೇದವಚಾಂಸಿ ಅಪಿ ತಾನಿ
ಯೋಜ್ಯಾನಿ ಆನುಕೂಲ್ಯಾತ್ ಅನುಕೂಲ್ಯಾದ್ ವಿಷ್ಣುವಾಧಿಕ್ಯಸ್ಯ ಅಂತ ಒಂದು ಶಬ್ದ ಇದೆ, ಬಿಡಿಸಿಕೊಳ್ಳೋದು. ಯೋಜ್ಯಾನಿ ಆನುಕೂಲ್ಯಾತ್ ವಿಷ್ಣುವಾಧಿಕ್ಯಸ್ಯ ಸರ್ವಶಃ ಎಂಬುದಾಗಿ ಪದಚ್ಛೇದ. ಪ್ರಶ್ನೆ ಮಾಡಿದ್ದೇನು? ವೇದಾದಿಗಳಲ್ಲಿಯೂ ಜನಿತೋತ ವಿಷ್ಣು ಎಂಬುದಾಗಿ ಭಗವಂತನಿಗೆ ಜನನ ಎಂಬುದನ್ನ ಕೇಳ್ತಾ ಇದ್ದೇವೆ. ಜನನ ಎಂಬುದು ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಇದು ಕೂಡ ಆಧಿಕ್ಯಕ್ಕೆ ವಿರೋಧಿಯಾದ್ದರಿಂದಾಗಿ ಭಗವಂತನಿಗೆ ಆಧಿಕ್ಯವನ್ನು ಹೇಗೆ ಹೇಳ್ತೀರಿ ಅಂತ, ವೇದ ಆಧಿಕ್ಯವನ್ನು ಹೇಳುತ್ತಾ ಇದೆ ಅಂತ ಹೇಗೆ ಹೇಳಿದಿರಿ, ಹೇಗೆ ಹೇಳ್ತೀರಿ ಅಂತ ಎಂಬುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದು ವಿಷ್ಣುವಾಧಿಕ್ಯ ವಿರೋಧೀನಿ ಯಾನಿ ವೇದ ವಚಾಂಸಪಿ. ನೋಡ್ರಿ, ಯಾನಿ ವೇದ ವಚಾಂಸಪಿ, ಎಂತಹ ವೇದ ವಚಾಂಸಿ ಅಂದ್ರೆ ವೇದದ ಮಾತುಗಳು, ವೇದಗಳು ಅಂತ ಅರ್ಥ. ವಿಷ್ಣುವಾಧಿಕ್ಯ ವಿರೋಧಿನಿ, ವಿಷ್ಣುವಾಧಿಕ್ಯಕ್ಕೆ ವಿರೋಧಿಯಾದಂತಹ ಯಾನಿ ವೇದ ವಚಾಂಸಪಿ, ಯಾವ ವೇದ ವಾಕ್ಯಗಳಿವೆಯಲ್ಲ, ವಿಷ್ಣುವಾಧಿಕ್ಯಕ್ಕೆ ವಿರೋಧಿಯಾದಂತಹ ವಾಕ್ಯಗಳಿವೆಯಲ್ಲ, ತಾನಿ ಯೋಜ್ಯಾನಿ, ಆ ವಿಷ್ಣು ಜನಿತೋತ ವಿಷ್ಣೋ ಅಂತ ಭಗವಂತನಿಗೆ ಜನನ ಶ್ರುತವಾಗ್ತಾ ಇದೆ, ಕೇಳಿ ಬರ್ತಾ ಇದೆ. ಅದಕ್ಕಾಗಿ ಇದು ವಿಷ್ಣುವಾಧಿಕ್ಯ ವಿರೋಧಿಯಾದದ್ದರಿಂದಾಗಿ ಇದು ಅಪ್ರಮಾಣ ಅಂತ ಅನ್ಲಿಕ್ಕೆ ಹೋಗಬಾರದು. ಶ್ರೀಮದಾಚಾರ್ಯ ಹೇಳಿದ್ರು, ವಿಷ್ಣುವಾಧಿಕ್ಯ ವಿರೋಧೀನಿ ಯಾನಿ ವೇದ ವಜಾಂಸೆಪಿ. ವಿಷ್ಣುವಾಧಿಕ್ಯ ವಿರೋಧಿ ಅಂತ ಅನಿಸ್ತಾ ಇದ್ದದ್ದು, ವಿಷ್ಣುವಾಧಿಕ್ಯ ವಿರೋಧಿ ಅಲ್ಲವೇನು. ಜನಿತೋತ ವಿಷ್ಣು ಎಂಬುವಂತಹ ವಾಕ್ಯ ವಿರೋಧಿಯಾದಂತಹ ವಾಕ್ಯ ಏನಲ್ಲ, ಹಾಗೆ ವಿರೋಧಿ ಅಂತ ತೋರ್ತದಷ್ಟೇ. ವಿಷ್ಣುವಾಧಿಕ್ಯ ವಿರೋಧೀನಿ ಎಂಬ ಶ್ರೀಮದಾಚಾರ್ಯರ ಮಾತಿಗೆ ವಿಷ್ಣುವಾಧಿಕ್ಯ ವಿರೋಧಿಯಾದಂತಹ ವೇದ ವಾಕ್ಯಗಳು ಅಂತ ಅರ್ಥ ಅಲ್ಲ. ವಿಷ್ಣುವಾಧಿಕ್ಯ ವಿರೋಧಿ ಅಂತ ಅನಿಸ್ತಾ ಇರುವಂತಹ ವೇದ ವಾಕ್ಯಗಳೇನಿವೆಯಲ್ಲ, ತಾನಿ ಯೋಜ್ಯಾನಿ, ಆ ವಾಕ್ಯಗಳನ್ನ ಹೊಂದಿಸಬೇಕು. ಭಗವಂತನ ಆಧಿಕ್ಯಕ್ಕೆ ದೋಷ ಬರದಂತೆ, ಲೋಪ ಬರದಂತೇನೆ, ಯಾವ ಒಂದು ಆಧಿಕ್ಯಕ್ಕೆ ವಿರೋಧಿಯಾಗದಂತೇನೆ ಆ ವಾಕ್ಯಗಳನ್ನ ಹೊಂದಿಸಬೇಕೇ ಹೊರತು ವಿರೋಧಿ ಅಂತ ಅಂದ್ಕೊಂಡು ಸುಮ್ಮನೆ ಕೊಡೋದಲ್ಲ. ಅದಕ್ಕೆ ತಾನಿ ಯೋಜ್ಯಾನಿ, ಅವುಗಳನ್ನ ಯೋಜನೆ ಮಾಡಬೇಕು, ಹೊಂದಿಸಬೇಕು. ಆನುಕೂಲ್ಯ ವಿಷ್ಣುವಾಧಿಕ್ಯಸ್ಯ ಸರ್ವಶಃ, ವಿಷ್ಣುವಾಧಿಕ್ಯಸ್ಯ ಆನುಕೂಲ್ಯಾತ್, ಎಲ್ಲವೂ ಕೂಡ ವಿಷ್ಣುವಾಧಿಕ್ಯಕ್ಕೆ ಅನುಕೂಲವೇ ಆಗಿರ್ತವೆ ಆ ವಾಕ್ಯಗಳು ಕೂಡ. ಜನಿತೋತ ವಿಷ್ಣೋಹೋ ಎಂಬುವಂಥ ವಾಕ್ಯವನ್ನ ಹೇಳಿದ್ರಲ್ಲ, ಇಂತಹ ವಾಕ್ಯಗಳೆಲ್ಲವೂ ಕೂಡ ವಿಷ್ಣುವಾಧಿಕ್ಯಕ್ಕೆ, ವಿಷ್ಣು ಸರ್ವೋತ್ತಮತ್ವಕ್ಕೆ ಅನುಕೂಲಕವೇ ಆಗಿರುತ್ತದೆ ಹೊರತು ಸರ್ವಥ ಅವು ವಿರೋಧಿ ಆಗಿರೋದಿಲ್ಲ. ಸರ್ವಶಃ ಸರ್ವಾಣಿ, ಅದು ಯಾವುದೋ ಒಂದು ವಾಕ್ಯ ಅಲ್ಲ, ಎಲ್ಲ ವಾಕ್ಯಗಳು ಕೂಡ ವಿಷ್ಣುವಾಧಿಕ್ಯಕ್ಕೆ ಅನುಕೂಲವೇ ಆಗಿರುತ್ತದೆ. ಹೀಗಾಗಿ ತಾನಿ ವಾಕ್ಯಾನಿ ಸರ್ವಶಃ ಯೋಜ್ಯಾನಿ, ತಾನಿ ಸರ್ವಶಃ ವಾಕ್ಯಾನಿ, ಅಂತಹ ಎಲ್ಲಾ ವಾಕ್ಯಗಳನ್ನು ಕೂಡ ಹೊಂದಿಸಬೇಕೇ ಹೊರತು ಅವುಗಳು ವಿರುದ್ಧ ಅಂತ ಇಟ್ಟುಕೊಂಡು ವೇದವನ್ನ ಅಪ್ರಮಾಣ ಅಂತ ಸರ್ವಥ ಅನ್ನುವಂತೆ ಇಲ್ಲ. ಹಾಗಾದರೆ ಜನಿತೋತ ವಿಷ್ಣು ಅಂತ ವೇದವಾಕ್ಯ ಇದೆ ಅಲ್ರಿ, ಮತ್ತೆ ಭಗವಂತನಿಗೆ ಆಧಿಕ್ಯವನ್ನ ಹೇಳಿಕ್ ಬರಂಗಿಲ್ಲಲ್ರಿ ಅಂತಂತ ಆಕ್ಷೇಪ ಮಾಡಿದರೆ ಅದಕ್ಕೆ ಉತ್ತರವನ್ನ ನಾವು ತಿಳಿದುಕೊಳ್ಳಬೇಕು. ಶ್ರೀಮದಾಚಾರ್ಯ ಉತ್ತರವನ್ನು ಕೊಡಲಿಲ್ಲ, ಅದನ್ನು ಹೊಂದಿಸಬೇಕು ಅಂತ ಹೇಳಿದ್ದು. ಹೆಂಗ್ ಹೊಂದಿಸಬೇಕು? ಯಾವ ರೀತಿಯಾಗಿ ಅರ್ಥವನ್ನ ಮಾಡಿದರೆ ವಿಷ್ಣು ಸರ್ವೋತ್ತಮತ್ವಕ್ಕೆ ಹಾನಿ ಆಗೋದಿಲ್ವೋ ಹಾಗೆ ಅರ್ಥ ಮಾಡಬೇಕು. ಭಗವಂತ ಹುಟ್ಟಿದ, ನೋಡಿ, ಕೃಷ್ಣ ಪರಮಾತ್ಮ, ದೇವರು ಕೃಷ್ಣ ಪರಮಾತ್ಮ ಹುಟ್ಟಿದ ಅಂತ ಹೇಳ್ತೇವೆ. ಅಷ್ಟಮಿಯ ದಿವಸ ರಾತ್ರಿ ಕಾಲದಲ್ಲಿ ಭಗವಂತ ಹುಟ್ಟಿದ, ಕೃಷ್ಣ ಹುಟ್ಟಿದ ಅಂತ ಅಂತೀವಿ. ಹುಟ್ಟಿದ ಅಂದ್ರೆ ಅರ್ಥ, ಹುಟ್ಟಿದ ಅಂದ ಮಾತ್ರಕ್ಕೆ ನಮ್ಮಂತೆ ಗರ್ಭದಲ್ಲಿ ಇದ್ದು 9 ತಿಂಗಳು ಆ ರೀತಿಯಾಗಿ ಗರ್ಭವನ್ನ ಭೇದಿಸಿ ಭಗವಂತ ಅಷ್ಟು 9 ತಿಂಗಳವರೆಗೆ ಆ ಮಲಮೂತ್ರಾದಿಗಳ ಅನೇಕ ರೀತಿಯಾದಂತಹ ಹೊಲಸಿನೊಳಗೆ ಇದ್ದು ಹೊರಗೆ ಬಂದ ಅಂತ ಸರ್ವಥಾ ಅಲ್ಲ. ಅದಕ್ಕೆ ಭಗವಂತ ತೋರಿಸಿಕೊಟ್ಟದಲ್ಲಿ ಶಂಖಚಕ್ರ ಗದಾ ಪದ್ಮಧಾರಿಯಾಗೇನೆ ಹೊರಗೆ ಬಂದದ್ದು, ಅಂದ್ರೆ ಒಳಗೆ ಇದ್ದಿದ್ದೇ ಇಲ್ಲ, ಬೇರೆ ಗರ್ಭವನ್ನ ಇಟ್ಟದ್ದು. ತಾನು ಭಗವಂತ ಯಾವುದೇ ರೀತಿಯಾದಂತಹ ಲೋಪವನ್ನ, ಒಂದು ಲೇಪವನ್ನ ಹೊಂದದೇನೆ ಭಗವಂತ ಸಚ್ಚಿದಾನಂದ ಮೂರ್ತಿಯಾದಂತಹ ಭಗವಂತ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಆ ರೀತಿಯಾದಂಥ ರೂಪವನ್ನ, ದರ್ಶನವನ್ನ ಕೊಟ್ಟದ್ದು. ಹೀಗಾಗಿ ಭಗವಂತ ಅಲ್ಲಿ ತೋರಿಸಿದ್ದಾನೆ. ಹೀಗಾಗಿ ಅಂತಹ ಮಾತುಗಳಿಗೆ ಏನ್ ಅರ್ಥ ಮಾಡಬೇಕು ಅಂದ್ರೆ, ಹುಟ್ಟಿದ ಅಂತ ಅಲ್ಲೇ ಅರ್ಥ ಮಾಡಬಾರದು. ಭಗವಂತ ಅವತಾರ ಮಾಡಿದ್ದೇ ಹೊರತು
ಯಾವ ವ್ಯಕ್ತಿಗಳು ಕೂಡ ಶಂಖಚಕ್ರ ಗದಾಪದ್ಮಗಳನ್ನ ಇಟ್ಟುಕೊಂಡು ಹುಟ್ಟೋದಿಲ್ಲ. ಭಗವಂತ ಕೃಷ್ಣ ಪರಮಾತ್ಮ ಅಲ್ಲಿ ತೋರಿಸಿಕೊಟ್ಟಿದ್ದಾನೆ. ಶಂಖಚಕ್ರ ಗದಾಪದ್ಮಧಾರಿಯಾಗಿಯೇನೆ ಹುಟ್ಟಿದ ಅಂತಂದ್ರೆ ಸರ್ವಥಾ ಹುಟ್ಟಿದೆ ಅಂತ ಅರ್ಥವನ್ನ ಮಾಡಿಕೊಳ್ಳಬಾರದು. ಅವತಾರವನ್ನ ಮಾಡಿದ ಅಂತೆ ಅರ್ಥ ಮಾಡಬೇಕಲ್ಲಿ. ಇಲ್ಲಿ ಹೋದ್ರೆ ಆ ಶಂಖಚಕ್ರ ಗದಾಪದ್ಮಗಳನ್ನ ಇಟ್ಟುಕೊಂಡು ಹುಟ್ಟಿದ್ದಕ್ಕೆ ಹೊಂದಿಸ್ಲಿಕ್ಕೆ ಬರೋದಿಲ್ಲ. ಅವತಾರವನ್ನ ಮಾಡಿದ ಅಂತೆ ಹೇಳಬೇಕೆ ಹೊರತು ಸರ್ವಥಾ ನಮ್ಮಂತೆ ಹುಟ್ಟಿದ ಅಂತ ಭಗವಂತನಿಗೆ ಜನನವನ್ನ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಜನಿತೋತ ವಿಷ್ಣು ಅಂತ ವೇದ ಮಂತ್ರ ಭಗವಂತನಿಗೆ ಜನನವನ್ನ ಹೇಳ್ತಾ ಇದೆ ಅಂದ್ರೆ ಅರ್ಥ. ಅದಕ್ಕೆ ಭಗವಂತನಿಗೆ ಪ್ರಾದುರ್ಭಾವವನ್ನ ಹೇಳ್ತಾ ಇದೆ, ಭಗವಂತ ಪ್ರಾದುರ್ಭೂತನಾದ ಅಂತ ಹೇಳುವಂತ ಅರ್ಥದೊಳಗೇನೆ ಅಭಿಪ್ರಾಯನೇ ಹೊರತು ಸರ್ವಥಾ ಈ ಮಂತ್ರಕ್ಕೆ ಭಗವಂತನಿಗೆ ಹುಟ್ಟಿದೆ ಅಂತ ಅರ್ಥ ಅಲ್ಲ. ಅಂದ ಮೇಲೆ ಪ್ರಾದುರ್ಭೂತನಾದದ್ದು ಅಂದ ಮೇಲೆ ಆ ಭಗವಂತನಿಗೆ ಹುಟ್ಟು ಸಾವು ಎಂಬುವಂತಹ ಈ ದೋಷ ಇಲ್ಲ ಮತ್ತು ಅಸ್ವಾತಂತ್ರ್ಯ ರೂಪವಾದಂತಹ ದೋಷ ಇಲ್ಲ. ಅಂದ ಮೇಲೆ ಭಗವಂತನಿಗೆ ಸ್ವಾತಂತ್ರ್ಯನೇ ಇದೆ, ಭಗವಂತ ಸ್ವತಂತ್ರನೇ ಆಗಿದ್ದಾನೆ. ಅಂದ ಮೇಲೆ ಭಗವಂತ ಇವನು ಎಲ್ಲರಿಗಿಂತಲೂ ಕೂಡ ಅಧಿಕನೇ. ಭಗವಂತನಿಗೆ ಆಧಿಕ್ಯವನ್ನೇ ಹೇಳಲಿಕ್ಕೆ ಹೊರಟದ್ದೇ ಹೊರತು ಹೇಳಿಕ್ಕೆ ಹೊರಟದ್ದು ಇದು ಈ ಮಂತ್ರವೂ ಕೂಡ ಆಧಿಕ್ಯಕ್ಕೆ ವಿರೋಧಿಯಾದಂತಹದ್ದಲ್ಲ ಅಂತ ತಿಳಿದಬೇಕು. ಅದನ್ನೇ ಶ್ರೀಮದಾಚಾರ್ಯ ವಿಷ್ಣುವಾಧಿಕ್ಯ ವಿರೋಧೀನಿ ಯಾನಿ ವೇದ ವಚಾಂಸಪಿ. ವಿಷ್ಣುವಾಧಿಕ್ಯ ವಿರೋಧಿಯಾದಂತಹ ಯಾವ ವೇದ ವಚನ ಮಾತುಗಳಿವೆಯಲ್ಲ ತಾನಿ ಯೋಜ್ಯಾನಿ ಆನುಕೂಲ ವಿಷ್ಣುವಾಧಿಕ್ಯಸ್ಯ ಸರ್ವಶಃ ಎಲ್ಲ ಮಂತ್ರಗಳನ್ನು ಕೂಡ ಅವುಗಳಿಗೆ ಯೋಜನೆ ಮಾಡಬೇಕೆ ಹೊರತು ಸರ್ವಥಾ ತನ್ನ ಬೇರೆ ಯಾವ ರೀತಿಯಾಗಿ ತೋರಿರ್ತದೋ ಅದೇ ರೀತಿಯಾಗಿ ಸರ್ವಥಾ ಅರ್ಥವನ್ನ ಅರ್ಥೈಸೋದಲ್ಲ ಎಂಬುದನ್ನ ಶ್ರೀಮದಾಚಾರ್ಯರು ಈ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟದ್ದು. ಇಷ್ಟಾದ ಮೇಲೆ ಮುಂದಿನ ಶ್ಲೋಕಕ್ಕೆ ಅವತಾರಿಕೆಯನ್ನು ಕೊಡ್ತಾರೆ. ನನು ಸರ್ವಾವತಾರೇಷು ದೋಷದರ್ಶನಾತ್ ಕಥಂ ಅನ್ಯಥಾ ಯೋಜ್ಯಾನಿ ವಾಕ್ಯಾನಿ ಇತ್ಯತಃ ಆಹ ಅವತಾರೇಷ್ವಿತಿ. ನೋಡಿ, ಹಿಂದೆ ಒಂದು ವೇದದಲ್ಲಿ ದೋಷ ಶಂಕೆಯನ್ನ ಮಾಡಿದರು. ವೇದದಲ್ಲಿ ಈ ರೀತಿಯಾದಂಥ ಮಂತ್ರ ಇದೆ, ಭಗವಂತನಿಗೆ ದೋಷ ಇದೆ, ಆಧಿಕ್ಯ ವಿರೋಧಿ ಆಯಿತು, ಆಧಿಕ್ಯವನ್ನು ಹೇಳ್ತಾ ಇವೆ ಅಂತ ಹೇಗೆ ಹೇಳಿದಿರಿ ಅಂತ ಆಕ್ಷೇಪವನ್ನು ಮಾಡಿದ್ದಕ್ಕೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು ಯಾವ ದೋಷ ಇಲ್ಲ, ಜನನಾಜ ದೋಷ ಭಗವಂತನಿಗೆ ಇಲ್ಲ. ಅದಕ್ಕಾಗಿ ಭಗವಂತನೇ ಅಧಿಕ, ಭಗವಂತನೇ ಉತ್ತಮ, ಸರ್ವೋತ್ತಮ ಅಂತ ಸ್ಥಾಪನೆ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಇದರ ಮೇಲೆ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸರ್ವಾವತಾರೇಶು, ಎಲ್ಲ ಅವತಾರಗಳು, ಭಗವಂತನ ಯಾವುದೇ ಒಂದು ಅವತಾರವನ್ನು ತೆಗೆದುಕೊಂಡು ಬನ್ನಿ, ಎಲ್ಲ ಅವತಾರಗಳಲ್ಲಿಯೂ ಕೂಡ ದೋಷ ದರ್ಶನ, ದೋಷ ಕಂಡಿವೆರಿ, ದೋಷ ಕಂಡಿವೆ. ಅಂದ ಮೇಲೆ ಕಥಂ ಅನ್ಯಥಾ ಯೋಜ್ಯಾನಿ ವಾಕ್ಯಾನಿ, ಎಲ್ಲಾ ವಾಕ್ಯಗಳನ್ನು ಹೇಗೆ ನೀವು ಅನ್ಯಥಾ ಯೋಜನೆಯನ್ನ ಮಾಡ್ತೀರಿ ನೀವು? ಜನಿತೋತ ವಿಷ್ಣು ಎಂಬುದಕ್ಕೆ ಜನನವನ್ನ ಹೇಳ್ತಾ ಇದೆ ಅಂದ್ರೆ ಜನ ಹುಟ್ಟುವಂತ ಅರ್ಥ ಅಲ್ರಿ, ಪ್ರಾದುರ್ಭಾವವನ್ನು ಹೇಳ್ತಾ ಇದೆ ಅಂತ ನೀವು ಅದಕ್ಕೆ ಒಂದು ಹೇಳಿದ್ರಿ. ಆದ್ರೆ ಎಲ್ಲಾ ಅವತಾರಗಳಲ್ಲಿಯೂ ದೋಷ ಕಂಡಿದಾಗ ಹೇಗೆ ನೀವು ಅನ್ಯಥಾ ರೀತಿಯಾಗಿ ಅವುಗಳಿಗೆ ಅರ್ಥವನ್ನ ಮಾಡ್ತೀರಿ ಅಂತ ಪ್ರಶ್ನೆ. ಸರ್ವಾವತಾರೇಶು ದೋಷ ದರ್ಶನ, ಎಲ್ಲಾ ಅವತಾರಗಳಲ್ಲಿಯೂ ದೋಷ ಕಂಡಿದ್ದರಿಂದಾಗಿ ಕಥಂ ಅನ್ಯಥಾ ಯೋಜ್ಯಾನಿ ವಾಕ್ಯಾನಿ, ಅನ್ಯಥಾ ಯೋಜನೆ ಮಾಡಬೇಕು ಅಂತ ಹೇಳಿದ್ರಲ್ಲ ಹಿಂದಿನ ಶ್ಲೋಕದಲ್ಲಿ, ಅದು ಹೇಗೆ ಮಾಡ್ಬೇಕ್ರಿ? ಅನ್ಯಥಾ ಹೇಗೆ ಯೋಜನೆ ಮಾಡಬೇಕು? ದೋಷ ಸ್ಪಷ್ಟವಾಗಿ ಕಾಣ್ತಾ ಇವೆ, ಅನ್ಯಥಾ ಹೇಗೆ ಯೋಜನೆ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾರೆ. ಅವತಾರೇಶ್ವಿತಿ 37ನೇ ಶ್ಲೋಕದಿಂದ. ಅವತಾರೇಷು ಯತ್ಕಿಂಚಿತ್, ಅವತಾರೇಷು ಯತ್ಕಿಂಚಿತ್ ದರ್ಶಯೇನ್ನರವದ್ಧರಿಃ, ದರ್ಶಯೇನ್ನರವದ್ದರೀ, ದರ್ಶಯೇನ್ನರವದ್ಧರಿಃ, ದರ್ಶಯೇನ್ನರವದ್ದರೀಃ, ಹರಿಹಿ ಹರಿಃ ತಚ್ಚಾಸುರಾಣಾಂ ಮೋಹಾಯ, ತಚ್ಚಾಸುರಾಣಾಂ ಮೋಹಾಯ, ದೋಷಾ ವಿಷ್ಣೋರ್ನ ಹಿ ಕ್ವಚಿತ್, ದೋಷಾ
विष्णोर्न हि क्वचित् दोषा विष्णोर्न हि क्वचित् दोषा विष्णोर्न हि क्वचित् अवतारेषु यत्किञ्चित् दर्शयेन्नरवद्धरिः तच्चासुराणां मोहाय दोषಾ ವಿಷ್ಣೋರ್ನ ಹಿ ಕ್ವಚಿತ್ ಕ್ವಚಿತ್ ಎಂಬುದಾಗಿ 37ನೇ ಶ್ಲೋಕ ಪದವಿಭಾಗ. ಅವತಾರೇಷು ಯತ್ಕಿಂಚಿತ್ ದರ್ಶಯೇತ್ ಅಥವಾ ಯತ್ ಕಿಂಚಿತ್ ಅಂತ ಬಿಡಿಸ್ಕೊಳ್ಬಹುದು, ಅಥವಾ ಯತ್ಕಿಂಚಿತ್ ಹಿಂಗಾದ್ರೂ ಬಿಡಿಸ್ಕೊಳ್ಬಹುದು. ಯತ್ಕಿಂಚಿತ್ ಅಥವಾ ಯತ್ ಅಥವಾ ಕಿಂಚಿತ್ ಹಿಂಗ್ ಬಿಡಿಸ್ಕೊಳ್ಬಹುದು, ಅಥವಾ ಯತ್ಕಿಂಚಿತ್ ಅಂತೂ ಕೂಡಿಸ್ಕೊಂಡು ಶಬ್ದವನ್ನು ಇಟ್ಕೊಳ್ಬಹುದು. ಯತ್ಕಿಂಚಿತ್ ದರ್ಶಯೇತ್ ಅಲ್ಲಿ ಬಿಡಿಸ್ಕೊಳ್ಬೇಕು. ದರ್ಶಯೇತ್ ನರವತ್ ಹರಿಹಿ ತತ್ ತಚ್ಚಾಸುರಾಣಂ ತತ್ ಚ ಅಸುರಾಣಾಂ ಮೋಹಾಯ ದೋಷಾಃ ವಿಷ್ಣೋಃ ನ ಹಿ ಕ್ವಚಿತ್ ಎಂಬುದಾಗಿ ಪದವಿಭಾಗ. ಅವತಾರೇಷು ಯತ್ಕಿಂಚಿತ್ ದರ್ಶಯೇದ್ ನರವದ್ಧರಿಹಿ. ಏನ್ ಪ್ರಶ್ನೆ ಮಾಡಿಕೊಂಡದ್ದು, ಎಲ್ಲ ಅವತಾರಗಳಲ್ಲೂ ಕೂಡ ದೋಷ ಕಣ್ಣಿಗೆ ಕಾಣ್ತಾ ಇದ್ದಾಗ, ದೋಷಗಳು ಕಂಡಾಗ ಹೇಗೆ ಅದನ್ನ ಅನ್ಯಥಾ ಯೋಜನೆ ಮಾಡ್ಬೇಕ್ರಿ? ಏನೋ ಜನಿತೋತ ವಿಷ್ಣು ಎಂಬುದಕ್ಕೆ ಅನ್ಯಥಾ ಯೋಜನೆ ಮಾಡಬೇಕು ಅಂತ ವೇದ ಮಂತ್ರ ಹೇಳಿದ್ರಿ, ಅದಕ್ಕೆ ಓಂ ಅಂತಂದ್ವಿ. ಅದೇ ಎಲ್ಲಾ ಅವತಾರಗಳಲ್ಲಿಯೂ ದೋಷಗಳು ಕಂಡಿವೆ. ದೋಷಗಳು ಕಂಡಾಗ ಅಂತಹ ದೋಷವನ್ನ ಅನ್ಯಥಾ ಯೋಜನೆ ಮಾಡೋದು ಹೇಗೆ? ಮಾಡ್ಲಿಕ್ಕೆ ಬರಂಗಿಲ್ಲ. ಅಥವಾ ಮಾಡ್ಲಿಕ್ಕೆ ಬರಂಗಿಲ್ಲ ಅಂದ್ರೆ ದೋಷ ಇವೆ ಅಂತಾರ. ದೋಷ ಇವೆ ಅಂದ ಮೇಲೆ ಭಗವಂತ ಅಧಿಕ ಅಂತ ಅರ್ಥ ಅಲ್ಲ, ಭಗವಂತ ಸರ್ವೋತ್ತಮ ಅಲ್ಲ ಅಂತ ಮತ್ತೆ ಆಕ್ಷೇಪ. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು, ಎಲ್ಲಾ ಅವತಾರಗಳಲ್ಲಿ ದೋಷ ಕಂಡಿವೆ ಅಂತ ಹೇಳ್ತಾ ಇದ್ದೀರಲ್ಲ ನೋಡಿ. ಅವತಾರೇಶು ಯತ್ಕಿಂಚಿತ್ ದರ್ಶಯೇತ್ ನರವದ್ಧರಿಹಿ. ಹೌದು, ಎಲ್ಲ ಅವತಾರಗಳಲ್ಲಿಯೂ ಕೂಡ ಭಗವಂತ ದೋಷ ದರ್ಶನವನ್ನ ಮಾಡಿಸಿದ್ದಾನೆ. ದೋಷಗಳು ಇವೆ ಅಂತ ತೋರಿಸಿದ್ದಾನೆ ಭಗವಂತ. ಅದು ಯಾಕೆ ಎಂಬುದನ್ನ ತಿಳಿಸಿಕೊಡ್ತಾರೆ ನೋಡಿ. ಅವತಾರೇಶು ಯತ್ಕಿಂಚಿತ್ ದರ್ಶಯೇತ್ ನರವದ್ಧರಿಹಿ. ನರವತ್ ಮನುಷ್ಯರಂತೆ ಹರಿಹಿ ಭಗವಂತ ಏನ್ ಮಾಡಿದ್ದಾನೆ ಅಂದ್ರೆ, ಅವತಾರೇಶು ಯತ್ಕಿಂಚಿತ್ ದರ್ಶಯೇತ್. ಯತ್ಕಿಂಚಿತ್ ಎಂಬುದಕ್ಕೆ ಸ್ತ್ರೀ ವಿಯೋಗಾದಿ, ಸ್ತ್ರೀ ವಿಯೋಗ ಮೊದಲಾದಂತಹ ಯತ್ಕಿಂಚಿತ್ ಯಾವುದೋ ಒಂದು ರಾಮಾವತಾರವನ್ನ ಇಟ್ಕೊಂಡಾಗ ಸ್ತ್ರೀ ವಿಯೋಗ, ಸೀತಾದೇವಿಯನ್ನ ಕಳೆದುಕೊಂಡಂತಹ ಪ್ರಸಂಗ, ಬಹಳ ದುಃಖಿತನಾಗಿದ್ದ. ಆ ರೀತಿಯಾಗಿ ಭಗವಂತ ಇದ್ದ. ಹೀಗಾಗಿ ಇದು ಒಂದು ದೋಷ ಅಂತ ಹೇಳ್ತಾ ಇದ್ದಾರೆ. ಯತ್ಕಿಂಚಿತ್ ಅಂದ್ರೆ ಸ್ತ್ರೀ ವಿಯೋಗಾದಿ. ಆ ಸ್ತ್ರೀಯನ್ನ ಕಳೆದುಕೊಂಡಿದ್ದರಿಂದ, ತನ್ನ ಹೆಂಡತಿಯನ್ನ ಕಳೆದುಕೊಂಡಿದ್ದಕ್ಕಾಗಿ ದುಃಖವಾಗ್ತಾ ಇದೆ. ದುಃಖ ಇದೆ ಅಂದ ಮೇಲೆ ಅಧಿಕ ಅಲ್ಲ, ಉತ್ತಮ ಸರ್ವೋತ್ತಮ ಅಲ್ಲ ಅಂತ ಅರ್ಥ. ಮನುಷ್ಯರಂತೆ ಅವನು ಹೆಂಡತಿಯನ್ನು ಕಳ್ಕೊಂಡು ದುಃಖವನ್ನು ಪಡ್ತಾನೆ, ಅಳ್ತಾನೆ ಅಂತಂದ್ರೆ ಮತ್ತೆ ಸಮಾನನಾದ ಅಧಿಕ ಅಂತ ಹೇಗಾಗ್ತಾನೆ ಎಂಬುವಂತಹ ಹಾರ್ದ ಒಳಗಿನ ಆ ಪ್ರಶ್ನೆ ಇದೆ. ಆ ರೀತಿಯಾಗಿ ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದದ್ದು, ಅವತಾರೇಶು ಯತ್ಕಿಂಚಿತ್ ದರ್ಶಯೇತ್ ನರವದ್ಧರಿಹಿ. ಅವತಾರಗಳಲ್ಲಿ ಭಗವಂತ ಮನುಷ್ಯರಂತೆ ಯತ್ಕಿಂಚಿತ್ ಅಂದ್ರೆ ಸ್ತ್ರೀ ವಿಯೋಗ ಇತ್ಯಾದಿ ಏನು ದುಃಖವನ್ನ ತೋರಿಸಿದ್ದಾನೋ ಅದು ಯಾಕೆ ಅಂತಂದ್ರೆ ಸುಮ್ನೆ ಅಲ್ಲ. ತಚ್ಚ ಅಸುರಾಣಾಂ ಮೋಹಾಯ. ಅದನ್ನ ಅಸುರರಿಗೆ ಮೋಹನೆ ಮಾಡುವ ಸಲುವಾಗಿ ಭಗವಂತ ಆ ರೀತಿಯಾಗಿ ಆ ಅವತಾರಗಳಲ್ಲಿ ದೋಷವನ್ನ ತೋರಿಸಿದ್ದು. ತಚ್ಚಾಸುರಾಣಾಂ ಮೋಹಾಯ ದೋಷಾ ವಿಷ್ಣೋರ್ನಹಿ ಕ್ವಚಿತ್. ಅಸುರರಿಗೆ ಮೋಹ ಮಾಡುವ ಸಲುವಾಗಿ ತೋರಿಸಿದ್ದೇ ಹೊರತು ಸರ್ವಥಾ ವಿಷ್ಣೋ ದೋಷಾಹ ನ ಕ್ವಚಿತ್. ಭಗವಂತನಿಗೆ ಯಾವ ದೋಷಗಳು ಕೂಡ ಇಲ್ಲ ಎಂಬುದಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅಸುರರಿಗೆ ಮೋಹನ ಮಾಡುವ ರೀತಿಯಾಗಿ ದೋಷಗಳನ್ನು ತೋರಿಸಿದ್ದೇ ಹೊರತು ಭಗವಂತನಿಗೆ ಮಾತ್ರ ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ ಎಂಬುದನ್ನ ಹೇಳ್ತಾ ಇದ್ದಾರೆ.
ಕಶ್ಚಿತ್ ಎಂಬುದಕ್ಕೆ ಕೊನೆಗಿದೆ ನೋಡಿ. ದೋಷ ವಿಷ್ಣೋರ್ನಹಿ ಕ್ವಚಿತ್. ಕ್ವಚಿತ್ ಎಂಬುದಕ್ಕೆ ಕಸ್ಮಿಂಶ್ಚಿತ್ ಅಪಿ ಅವತಾರೆ, ಯಾವ ಅವತಾರಗಳಲ್ಲಿಯೂ ಕೂಡ, ಯಾವುದೋ ಒಂದು ಅವತಾರದಲ್ಲಿ ದೋಷ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾವ ಅವತಾರವನ್ನು ತೆಗೆದುಕೊಂಡು ಬನ್ನಿ, ಯಾವ ಅವತಾರಗಳಲ್ಲಿಯೂ ಕೂಡ ಭಗವಂತನಿಗೆ ದೋಷಗಳಿಲ್ಲ. ಆ ಅವತಾರಗಳಲ್ಲಿ ತೋರಿಸಿದಂತಹ ಏನು ದೋಷಗಳನ್ನು ತೋರಿಸಿದ್ದಾನೋ ಆ ಯಾವ ದೋಷಗಳು ಕೂಡ ಭಗವಂತನಲ್ಲಿ ಸ್ವಾಭಾವಿಕವಾಗಿ ಇಲ್ಲ. ಅವು ಕೇವಲ ಭಗವಂತ ನಟನೆ ಮಾಡಿ ಆ ರೀತಿಯಾದಂತಹವುಗಳನ್ನ ದೋಷಗಳನ್ನ ತೋರಿಸಿದ್ದೇ ಹೊರತು ಅದು ಯಾಕೆ ಅಂದ್ರೆ ಅಸುರಾಣ ಮೋಹಾಯ, ಅಸುರರಿಗೆ ಮೋಹನ ಮಾಡುವ ಸಲುವಾಗಿ ಆ ರೀತಿಯಾದ ದೋಷಗಳನ್ನು ತೋರಿಸಿದ್ದೇ ಹೊರತು ಸರ್ವಥಾ ಭಗವಂತನಲ್ಲಿ ದೋಷಗಳು ಇಲ್ಲ. ದೋಷಗಳಿಲ್ಲ ಅಂದ ಮೇಲೆ ಭಗವಂತ ನಮ್ಮಂತೆ ಅಲ್ಲ, ನಮಗಿಂತಲೂ ಉತ್ತಮ ಅಂತ ಹೇಳಿದಂತೆ ಆಯಿತು. ಅಂದ ಮೇಲೆ ಸರ್ವೋತ್ತಮತ್ವವನ್ನೇ ಪುರಾಣ ಇತಿಹಾಸಗಳು ಎಲ್ಲ ಕಥೆಗಳು ಕೂಡ ಹೇಳ್ತಾ ಇದ್ದದ್ದಕ್ಕೆ ಯಾವುದೇ ರೀತಿಯಾದಂತಹ ವಿರೋಧ ಬರೋದಿಲ್ಲ. ಎಲ್ಲ ವೇದಾದಿ ವಾಕ್ಯಗಳು ಕೂಡ ವಿಷ್ಣು ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದದರಿಂದಾಗಿ ಇವೆಲ್ಲವೂ ಕೂಡ ಪ್ರಮಾಣವೇ ಅಂತಂದ ಮೇಲೆ ಇಂತಹ ಪ್ರಮಾಣಗಳು ನನ್ನ ಮಾತಿಗೆ ಸಂವಾದಿಯಾಗಿ ಕೊಟ್ಟಿದ್ದಕ್ಕೆ ನನ್ನ ಮಾತುಗಳು ಕೂಡ ಪ್ರಮಾಣ ಅಂತ ಮತ್ತೆ ಹಿಂದಕ್ಕೆ ಹೋಗಬೇಕು. ಈ ರೀತಿಯಾಗಿ ಶ್ರೀಮದಾಚಾರ್ಯರು ಶ್ಲೋಕಗಳಿಂದ ತಿಳಿಸಿಕೊಟ್ಟಂತಹದ್ದು ವೇದದಲ್ಲಿ ಬಂದಂತೆ ಭಗವಂತನೇ ದೋಷವನ್ನು ಹೇಳುವಂತಹ ವಾಕ್ಯಗಳಿಗೆ ಏನಾದರೂ ಬಂದಿದ್ದರೆ ಅವುಗಳಿಗೆ ಅನ್ಯಥಾ ಅರ್ಥ ಸಣ್ಣ ಪುಟ್ಟ ವಿಷಯಗಳಿದ್ದರೆ ಅರ್ಥವನ್ನ ಮಾಡಬೇಕು. ಅದೇ ರೀತಿಯಾಗಿ ಅವತಾರಗಳಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ದೋಷಗಳು ಕಂಡು ಬಂದಲ್ಲಿ ಆ ದೋಷಗಳು ಭಗವಂತನಲ್ಲಿ ಇವೆ ಅಂತ ತಿಳಿದುಕೊಳ್ಳಬಾರದು. ಆ ಎಲ್ಲ ದೋಷಗಳನ್ನು ಕೂಡ ಭಗವಂತ ಅಸುರರಿಗೆ ಮೋಹನ ಮಾಡುವ ಸಲುವಾಗಿ ತೋರಿಸಿದ್ದಾನೆ, ಯಾವ ಅವತಾರದಲ್ಲಿಯೂ ದೋಷಗಳು ಇಲ್ಲ ಅಂತ ತಿಳಿದುಕೊಳ್ಳಬೇಕು ಎಂಬುವಂತ ವಿಚಾರವನ್ನ ಶ್ರೀಮದಾಚಾರ್ಯರು 2 ಶ್ಲೋಕಗಳಿಂದ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮುಂದಿನ 2 ಶ್ಲೋಕಗಳಲ್ಲಿ ಏನನ್ನು ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ನೋಡಿ, ಈ 37ನೆಯ ಶ್ಲೋಕದಲ್ಲಿ ಅವತಾರೇಶು ಯತ್ಕಿಂಚಿತ್ ಎಂಬುವಲ್ಲಿ ಯತ್ಕಿಂಚಿತ್ ಅಂತ ಭಗವಂತನಲ್ಲಿ ಅವತಾರಗಳಲ್ಲಿ ದೋಷಗಳಿವೆ ಅಲ್ಲ, ಯಾವ ದೋಷಗಳು ಭಗವಂತನಲ್ಲಿ ಇದ್ದದ್ದಲ್ಲ, ಅಸುರರಿಗೆ ಮೋಹನೆಗಾಗಿ ಅಂತ ಹೇಳಿದ್ದು. ಯಾವ ದೋಷಗಳು ಅಂತ ಶ್ಲೋಕದಲ್ಲಿ ಹೇಳಿಲ್ಲ, ಯಾವ ತರಹದ ದೋಷಗಳಿವೆ ಅಂತ ಹೇಳಿ. ಅದನ್ನ ಟಿಪ್ಪಣಿಕಾರರು ಮಾತ್ರ ಯತ್ಕಿಂಚಿತ್ ಎಂಬುದಕ್ಕೆ ಸ್ತ್ರೀ ವಿಯೋಗಾದಿ ಅಂತ ಅರ್ಥವನ್ನ ಮಾಡಿ ವ್ಯಾಖ್ಯಾನವನ್ನು ಮಾಡಿದ್ದು. ಆದ್ರೆ ಮೂಲದಲ್ಲಿ ಮಾತ್ರ ಯತ್ಕಿಂಚಿತ್ ಅಂತಂದ್ರೆ ಯಾವ ದೋಷಗಳು ಅವತಾರದಲ್ಲಿ ಇವೆ ಎಂಬುದನ್ನ ನಮಗೆ ತಿಳಿಯಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆ ಯಾವ ದೋಷಗಳು ಎಂಬುದನ್ನ ಮುಂದಿನ 2 ಶ್ಲೋಕಗಳಲ್ಲಿ ಆ ದೋಷಗಳನ್ನ ಸ್ಪಷ್ಟ ಮಾಡಿ ಹೇಳಿ, ಇಂತಹ ಯಾವ ದೋಷಗಳು ಕೂಡ ಭಗವಂತನಲ್ಲಿ ಇಲ್ಲ, ಸರ್ವಥಾ ಬರೋದಿಲ್ಲ ಅಂದ ಮೇಲೆ ಭಗವಂತ ಸರ್ವೋತ್ತಮ ಎಂಬುವಂತಹ ವಿಚಾರವನ್ನ ತಿಳಿಸಿಕೊಡ್ತಾರೆ. ಮುಂದಿನ 2 ಶ್ಲೋಕಗಳಲ್ಲಿ ಆ ದೋಷಗಳ ಯಾವ್ಯಾವ ದೋಷಗಳಿವೆ, ಅಂತಹ ದೋಷಗಳು ಭಗವಂತನಲ್ಲಿ ಇಲ್ಲ ಎಂಬುದನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.